ಅಂತೂ ಇಂತೂ ಪ್ರಿಡಿಕ್ಷನ್ ಗೆಲುವಿನ ಟ್ರ್ಯಾಕಿಗೆ ಮತ್ತೆ ವಾಪಸ್ ಬಂದಿದೆ. ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಗ್ರೋ. ಹೌದು, LSG ಅವರು ಒಂದು ಲಾಂಗ್ ಗ್ಯಾಪ್ ನ ತಗೊಂಡಿದ್ದಾರೆ. ಸಿಕ್ಕಾಪಟ್ಟಿ ಯೋಚನೆ ಮಾಡ್ಬಿಟ್ಟು ಹೆವಿ ಚೇಂಜಸ್ ನ ಮಾಡ್ಕೊಬರ್ತಾರೆ. ಏನಾರೋ ಮಾಡ್ಕೊಂಡ್ಬಿಟ್ಟು ಇವತ್ತು ಗೆಲ್ಲುವಂತ ಪಾಸಿಬಿಲಿಟಿ ಇರುತ್ತೆ ಅಂತ ಅನ್ಕೊಂಡಿದ್ರು ನಾವು ಫ್ಯಾನ್ಸ್ಗಳು, IPL ಫ್ಯಾನ್ಸ್ಗಳು. ಬಟ್ ಇಲ್ಲ, ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಹೇಳಿದ್ರೆ ಗೆದ್ದಿದೆ. ನಾನು ಹೇಳ್ಬಿಟ್ರೆ ಏನ್ ಗೆದ್ಬಿಡೋದಿಲ್ಲ ಅಲ್ಲಿ. ನಾನು ಹೇಳೋದೇನು ಆಗ್ಬಿಡೋದಿಲ್ಲ ಅಲ್ಲಿ. ಹೌದು, ನಿಜಾನೇ ಹೇಳ್ತಿದ್ದೀನಿ. ಇವರು ನಾನು ಹೇಳಿದ್ದೆಲ್ಲ ಆಗ್ಬಿಡುತ್ತಾ? ಸೋತಿಲ್ವಾ ಹಿಂದೆಗಡೆ ಮ್ಯಾಚ್ಗಳೆಲ್ಲ? ನಾನು ಹೇಳಿದ್ದನ್ನೆಲ್ಲ ಗೆದ್ಬಿಟ್ಟಿದ್ಯಾ? ಸೊ ಒಂಥರ ಲೇಟ್ ಆಗಿದೆ, ಕೋರ್ ಲೇಟ್ ಆಗಿದೆ ಅಂತ ಅನ್ಕೊಳ್ಳಿ. ಬಟ್ ಮುಂಬೈ ಇಂಡಿಯನ್ಸ್ ಏನಪ್ಪ ಆಡಿದ್ರು ಇವತ್ತು ಬ್ಯಾಟಿಂಗ್ ನ. ಇವತ್ತು ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್. ಅವರ ರೆಕಾರ್ಡ್ ಅವರೇ ಬ್ರೇಕ್ ಮಾಡಿದ್ರೆ. ಹೈಯೆಸ್ಟ್ ಎವರ್ ರನ್ಚೇಸ್ ಇನ್ IPL ಹಿಸ್ಟ್ರಿ ಆಗುತ್ತೆ ಮುಂಬೈ ಇಂಡಿಯನ್ಸ್ ಅವ್ರದ್ದು. 228. ಈ ಒಂದು ಮ್ಯಾಚ್ ನ ಯಾವತ್ತೂ ಕೂಡ ಚೇಸ್ ಡೌನ್ ಮಾಡಿ ಇಲ್ಲ ಇವರು. ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ಚೇಸ್ ಡೌನ್ ಮಾಡಿದರೆ ಶಬಾಷ್ ಹೇಳಲೇಬೇಕು ಮುಂಬೈ ಇಂಡಿಯನ್ಸ್ಗೆ. ಕಮ್ ಬ್ಯಾಕ್ ಮಾಡಿದ್ರೆ ಗೆಲುವಿನ ಟ್ರ್ಯಾಕಿಗೆ ಮರಳಿದ್ದಾರೆ. ಗೆಲುವಿನ ಟ್ರ್ಯಾಕಿಗೆ ಮರಳಿದ್ರೇನು, ನಾವು ಹೋಗಿದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ಚೀನಾ ಅಂತ ಇವತ್ತು LSG ಅವ್ರನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇವತ್ತು 7 ಮ್ಯಾಚ್ ನ ಸೋಲೋದ್ರ ಮೂಲಕ LSG ಅವ್ರನ್ನು ಕೂಡ ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಇಬ್ರು ಕೂಡ ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ನಾವು ಹೋಗ್ತೀವಿ ನೀವು ಬನ್ನಿ, ನಾವು ಹೋಗ್ತೀವಿ ನೀವು ಬನ್ನಿ ಅಂತ ಆರಾಮಾಗಿ ಸಲೀಸಾಗಿ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಟಾಸ್ ನ ಗೆಲ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಇವತ್ತು ಹಾರ್ದಿಕ್ ಪಾಂಡ್ಯ ಅವರ ಆಬ್ಸೆನ್ಸ್ ಬೇರೆ ಇರುತ್ತೆ. ಇನಿಷಿಯಲ್ ಅನ್ಕೊಂಡಿದ್ರೆ ಹಾರ್ದಿಕ್ ಪಾಂಡ್ಯ ಬೇರೆ ಇಲ್ಲ, ಇವತ್ತಿನ ಮ್ಯಾಚ್ ಸೋತಾಗ್ಬಿಡ್ಬೋದು ಅಂತ. ಬಟ್ ಹಾರ್ದಿಕ್ ಪಾಂಡ್ಯ ಇಲ್ಲ ಅಂದ್ರೂ ಕೂಡ ಸೋತಿದ್ರಲ್ಲ. ಇದು 2ನೇ ಮ್ಯಾಚ್ ಅಂತ ಕಾಣಿಸುತ್ತೆ. ಮಿಸ್ ಮಾಡ್ಕೊಂತಾರೆ ಹಾರ್ದಿಕ್ ಪಾಂಡ್ಯ ಅವರು. LSG ಎರಡನೇದು ಅಂತ ಕಾಣಿಸುತ್ತೆ. ಸೂರ್ಯ ಒಂದು ಮ್ಯಾಚ್ ಆಲ್ರೆಡಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು, ಬಟ್ ಆ ಮ್ಯಾಚ್ ಸೋತಿದ್ರು. ಮತ್ತೆ ಇಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಈ ಮ್ಯಾಚ್ ಹೊಗೆ ಹಾಕ್ತಾರ ಚೀವಿಂಗ್ ಹಾಕೊಂಡು ಬಂದ್ಬಿಟ್ಟು ಅಂತ ನೋಡಿದ್ರೆ ಇಲ್ಲಪ್ಪ, ಇವತ್ತಿನ ಮ್ಯಾಚ್ ನ ಅವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನು ಇಲ್ಲದೆ ಇರ್ಬೋದು, ಬಟ್ ಕ್ಯಾಪ್ಟನ್ಸಿಲಿ ಪರವಾಗಿಲ್ಲ, ಡಿಸೆಂಟ್ ಆಗಿ ಮಾಡ್ಬಿಟ್ಟು ಗೆಲ್ಸ್ಕೊಂಡ್ ಕೊಟ್ಟಿದ್ರೆ. ಸೋಲಿನ ಟ್ರ್ಯಾಕ್ ಇಂದ ಗೆಲುವಿನ ಟ್ರ್ಯಾಕಿಂಗ್ ಮತ್ತೆ ಒಂದು 4 ಕಂಟಿನ್ಯೂಸ್ ಆಗ್ತದಂತ ಮುಂಬೈ ಇಂಡಿಯನ್ಸ್ 5 ಕನ್ಸಿಕ್ಯೂಟಿವ್ ಸೋಲರ್ ಆಗತ್ತಾ ಅಂತ ಅನ್ಕೊಂಡಿದ್ರೆ ಇಲ್ಲ, 5 ಕನ್ಸಿಕ್ಯೂಟಿವ್ ಸೋಲಲ್ಲ ಇರೋದು, 6 ಕನ್ಸಿಕ್ಯೂಟಿವ್ ಸೋಲ್ ಆಗೋಗ್ಬಿಟ್ಟಿದೆ LSG ಅವ್ರದ್ದು. ಕಂಟಿನ್ಯೂಸ್ ಆಗಿ ಸೋತು ಸುಣವಾಗ್ಬಿಟ್ಟವ್ರೆ. ಸೋಲೋಕ್ಕೋಸ್ಕರ ಹುಟ್ಟಿರುವಂತ ಟೀಮ್ ಯಾವ್ದಾರ ಇದೆ ಅಂದ್ರೆ ಅದು LSG ಅಂತ ಅನ್ಕೊಂಬಿಡಿ. ಏನ್ ಗುರು ಈ ರೇಂಜಿಗೆ ಪಾಪ ಡ್ರಾಲ್ ಮಾಡ್ತಿದೆ LSG ಅಂತ ಹೇಳಿದ್ರೆ ಎದ್ದಾಳಾಗ್ರು ಅಷ್ಟೇ ಬಿದ್ದೋಯ್ತು LSG. ಏನೇ ಆದ್ರೂ ಎದ್ದಾಳಲ್ಲ. ನಿಕೋಲಸ್ ಪೂರಾ ನೋಡಿ ಅಪ್ಪಿ ತಪ್ಪಿ ಒಂದು ಲಾಂಗ್ ಬ್ರೇಕ್ ಆದ್ಮೇಲೆ ಫಾರ್ಮಿಂಗ್ ಬಂದ್ಬಿಟ್ರಿ ಇವತ್ತು. ಏನಪ್ಪ ಹೊಡೆದಿದ್ದು ಮಂಚ ಅಲ್ಲಿ. 22-23 ಬಾಲಿಗೆ 63 ನಾಯಕ್ ಚಸ್ನಂಗೆ 8 6 ಚಚ್ಚಿರೋದ್ರಿ. ಇನ್ಫ್ಯಾಕ್ಟ್ ವರ್ಸ್ಟ್ ಬೌಲಿಂಗ್ ಅಂತಾನೆ ಹೇಳ್ತೀನಿ. ಸ್ಪಿನ್ನರ್ಸ್ಗೆ ಚಚ್ಚಿರೋದು 8 6 ಹೊಡೆದಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಹಚ್ಚಿರೋದೆಲ್ಲ ಸ್ಪಿನ್ನರ್ಸ್ಗೆ. ಅದು ಅಲ್ಲ ಅವ್ರಿಗೆ ವೆಲ್ ಜಾಕ್ಸ್ಗೆ ಇವ್ರಿಗೆ ನಾಕಂಡು ಇಕ್ಬಿಟ್ರು ಸರಿಯಾಗಲಿ. ನಾಯಕ್ ಚಸ್ನಂಗೆ ಹಾಕ್ಬಿಟ್ರು ಹೋಗ್ಬಿಡಲೇನೆ. ಸೊ ಅದನ್ನೇ ಏರ್ಕೊಂಡು ಹೊರಟೋಗ್ಬಿಡ್ತು ಸ್ಕೋರು. ಪೇಸಸ್ಗೇನು ಅಷ್ಟೊಂದು ಹೆವಿಯಾಗಿ ನೋಡೋದಿಲ್ಲ, ಬಟ್ ಆದ್ರೂ ಕೂಡ ಚೆನ್ನಾಗಿನೇ ಆಡಿದ್ರು ಇವತ್ತು. ನಿಕೋಲಸ್ ಪೂರನ್ ಮೆಚ್ಕೊಳ್ಳೇಬೇಕು. ಮೊದಲನೇ 50 ಬಂದಿದೆ. ಆಫ್ಟರ್ 10 ಮ್ಯಾಚ್ ಬಂದಿದೆ ಅವರಿಗೆ ಮೊದಲನೇ 50. ಎಲ್ಲ ಮುಗಿದಾದ್ಮೇಲೆ ಕಾಲ ಎಲ್ಲ ಕಳೆದಾದ್ಮೇಲೆ ಬಂತು ಅಂದ್ರೆ ಏನು ಪ್ರಯೋಜನ? ಹೌದು, ಇವತ್ತಿನ ಮ್ಯಾಚ್ ನ ಗೆದ್ದಿತ್ತು ಅಂದ್ರೆ ಖಂಡಿತ ಸರ್ವೈವ್ ಆಗಿರೋ ಟೂರ್ನಮೆಂಟ್ ಅಲ್ಲಿ LSG ಅವರು. ಬಟ್ ಸೋತ್ರಲ್ಲ, ಏನು ಉಪಯೋಗಕ್ಕೆ ಬರ್ಲಿಲ್ವಲ್ಲ. ಎಲ್ಲಿ ಹೆಂಗಿತ್ತು ಗುರು ಹೋಲ್ಡು LSG ಅವರು ಬ್ಯಾಟಿಂಗ್ ಆಡೋಂಥ ಟೈಮಲ್ಲಿ ಸಖತ್ತಾಗಿತ್ತು ಹೋಲ್ಡು. ಮಿಚೆಲ್ ಮಾರ್ಷ್ ಸಖತ್ತಾಗಿನೇ ಬ್ಯಾಟಿಂಗ್ ಆಡಿದ್ರು. ಹೌದು, ಫಸ್ಟ್ ವಿಕೆಟ್ ನ ಬೇಗ ಕಳ್ಕೊಂಡ್ರು. ಜಾಶ್ ಇಂಗ್ಲಿಸ್ ಅವ್ರು ಬಂದ್ರು, ಏನೋ ಸ್ವಲ್ಪ ಒಂದು ಇನಿಷಿಯಲಿ ಒಂದು 1 ಓವರ್ 2 ಓವರ್ ಡಮಾಲ್ ಡಿಮಿಲ್ ಆಡಿದ್ರು, ಒಂದು ರೇಂಜಿಗೆ ಆಡಿದ್ರು, ಕ್ಯಾಚ್ ಕೊಟ್ಬಿಟ್ಟು ಗನ್ ಕೇಸ್ ಆದ್ರು ಅಲ್ಲಿ. ಅಲ್ಲ ಅವ್ರಿಗೆ ಬಿತ್ತು ವಿಕೆಟು. 30 yards ಕೂಡ ದಾಟಲಿಲ್ಲ, ಆರಾಮಾಗಿ ಕ್ಯಾಚ್ ಹಿಡ್ಕೊಂತ ಇದ್ದಂಗೆ ಸೂರ್ಯ ಅಂತ ಕಾಣ್ತದೆ ಕ್ಯಾಚ್ ಹಿಡಿದು. ಸೊ ಅವ್ರು ಔಟ್ ಆಗ್ತಾ ಇದ್ದಂಗೆ ಇಬ್ರು ಸಖತ್ತಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತು. ಮಿಚೆಲ್ ಮಾರ್ಷ್ ಜೊತೆಗೆ ನಿಕೋಲಸ್ ಪೂರನ್. ನಂಬರ್ 3 ಇವರಿಗೆ ಸಕ್ಸಸ್ ನ ಕಂಡಿದೆ. ನಂಬರ್ 3 ಬರ್ತಾ ಇಲ್ಲ ಅವರು. ಇನ್ನ ಕೆಳಗಡೆ ಡೌನ್ ದ ಆರ್ಡರ್ ಬರೋರು ಬಂದ್ಬಿಡೋರು. ರಿಷಬ್ ಪಂತ್ ಹಂಗೆ ಹಾರ್ಕೊಂಡು ಮೇಲ್ಗಡೆ ಕುತ್ಕೊಂಡು ಬಂದ್ಬಿಡೋರು ಹಂಗೆ. ಬಟ್ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಇಲ್ಲ ನಿಕೋಲಸ್ ಪೂರ್ನ ಕಳ್ಸೋಣ ಮೇಲ್ಗಡೆ ಅಂತ ಕಳಿಸ್ತಾ ಇದ್ದಂಗೆ ಆ ಒಂದು ಪೊಸಿಷನ್ ಕ್ಲಿಕ್ ಆಗಿದೆ. ಇನ್ನು ಅಪ್ಕಮಿಂಗ್ ಮ್ಯಾಚಸ್ ಎಲ್ಲ ಇವರು ಅದೇ ಒಂದು ಸ್ಲಾಟ್ ಅಲ್ಲಿ ಆಡ್ತಾರೆ ಅನ್ನೋದನ್ನ ನಾವು ಅನ್ಕೊಬಹುದು. ಯಾಕಂದ್ರೆ ನೋಡಿ, ನಂಬರ್ 3 ಬಂದ್ಬಿಟ್ಟು ಸಖತ್ತಾಗಿ ರನ್ಸ್ ನ ವಾಂಚಿದ್ದಾರೆ. ಪೋಪ್ಲೆಲ್ ಬಂದ್ರು ಕೂಡ ನನಗೆ ಆಡುವಂತ ಅಬಿಲಿಟಿ ಇದೆ, ಸಖತ್ತಾಗಿ ಗೊತ್ತೀನಿ ಅಂತ ತೋರಿಸಿದ್ದಾರೆ ಇವತ್ತು ನಿಕೋಲಸ್ ಪೂರನ್ ಅವರು. ಮೆಚ್ಕೊಂಡೆ ಇವತ್ತು ಅವ್ರ ಆಟನ. ಎಲ್ಲಾ ಸಲಿನೂ ತಲೆ ತಗಸ್ಕೊಂಡು ಹೋಗ್ತಾರೆ, ಹಂಗೆ ಹೋಗ್ತಾರೆ ಹಿಂಗ್ ಹೋಗ್ತಾರೆ ಅಂತ ಬೈತಾ ಇದೆ. ಬಟ್ ಈ ಸಲ ಮೆಚ್ಕೊಂಡೆ ಅವ್ರ ಆಟನ. ಮಿಚೆಲ್ ಮಾರ್ಷ್ ಕೂಡ ಸಖತ್ತಾಗಿ ಆಡಿದ್ರು. ಬಟ್ 8ನೇ ಓವರ್ವರೆಗೂ ಕೂಡ ಎಲ್ಲ ಸಖತ್ತಾಗೇನೆ ಇತ್ತು. 8ನೇ ಓವರ್ಗೆ ಆಲ್ಮೋಸ್ಟ್ 130 ಹೋಗ್ಬಿಟ್ಟಿತ್ತು ಸ್ಕೋರ್ ಇವ್ರದ್ದು. 126 ಏನೋ ಹೋಗ್ಬಿಟ್ಟಿತ್ತು ಗುರು 8ನೇ ಓವರ್ಗೆ. ಅಲ್ಲಿ ಬೀಳುತ್ತೆ ನೋಡಿ 2 ವಿಕೆಟ್. ಕಾರ್ಬಿನ್ ಬಾಯ್ಸ್ ಬಂದ್ಬಿಟ್ಟು 2 ವಿಕೆಟ್ ನಿಂತು ಒಂದೇ ಓವರ್ಲಿ 2 ವಿಕೆಟ್ ಬೀಳುತ್ತೆ. ಅದೊಂದು ಬ್ಯಾಡ್ ಬಾಲ್ಗೆ ಔಟ್ ಆಗಿದ್ದು ನಿಕೋಲಸ್ ಪೂರನ್. ಗುಡ್ ಬಾಲ್ ಎಲ್ಲ ಡೌನ್ ದಲ್ಲಿ ಹೋಗ್ತಾರಂತ ಬಾಲ್ ನ ಎಡ್ಸ್ಕೊಂಡು ಇವರೇ ಔಟ್ ಆಗಿದ್ದು. ಸಿಕ್ಕಾಪಟ್ಟೆ ಡೌನ್ ದಲ್ಲಿ ಬಾಲ್ ಹಾಕಿದ್ರು, ಸ್ಪಿನ್ನರ್ಸ್ ಗಳು ಹಾಕಿದ್ರು, ತಿಂದ್ರು ನಿಕೋಲಸ್ ಪೂರನ್ ಕೈಲಿ. ಇದನ್ನು ಕಳ್ಸಿರೋರು ಸಿಕ್ಕಿತ್ತು ಅಂದ್ರೆ ಕಳ್ಸಿರೋರು 6ಗೆ, ಬಟ್ ಸಿಗ್ಲಿಲ್ಲ ಆ ಬಾಲು, ಎಡ್ಜ್ ಆಗಿ ಹೋಗ್ಬಿಡ್ತು. ಸೊ ಅನ್ಫಾರ್ಚುನೇಟ್ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಮಿಚೆಲ್ ಮಾರ್ಷ್ ಕೂಡ ಫ್ಲಾಟ್ ಆಗಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ಬೌಂಡ್ರಿನಲ್ಲಿ. ಸೊ ಇಬ್ರು ಕೂಡ ಮಸ್ತಾಗಿ ಆಡಿದ್ರು. ಒಂದು ಪಾರ್ಟ್ನರ್ಶಿಪ್, ಸಖತ್ತಾಗಿರುವಂತ ಪಾರ್ಟ್ನರ್ಶಿಪ್ ಉದುರ್ಕೊಂಡು ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಆಡನ್ ಮಾಕ್ರಮ್ ಅವ್ರು ಬಂದ್ರಪ್ಪ. ಏನ್ ಆಡಿದ್ದು ಆಡನ್ ಮಾಕ್ರಮ್ ಅವರು. 25 ಬಾಲಿಗೆ 31 ರನ್ ಹೊಡೆದವ್ರೆ ಅಲ್ಲಿ. ಟುಕು ನನ್ನ ಪ್ರಕಾರ ಡೆತ್ ಓವರ್ ಸಖತ್ತಾಗಿ ಮಾಡಿದ್ರೆ ಮುಂಬೈ ಇಂಡಿಯನ್ಸ್. ಹೌದು, ಇನಿಷಿಯಲಿ ಓಡಿಸ್ಕೊಂಡ್ರಿಲ್ಲ ಅಂತಲ್ಲ, ಆಲ್ಮೋಸ್ಟ್ ಎಷ್ಟು 13-14ನೇ ಓವರ್ ಕೂಡ ಓಡಿಸ್ಕೊಂಡ್ರು. ಅದಾದ ನಂತರ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಹೌದು, ಒಂದು ಕ್ಯಾಚ್ ನ ಬೇರೆ ಡ್ರಾಪ್ ಮಾಡ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು.
ಡ್ರಾಪಲ್ಲ ಇನ್ಫ್ಯಾಕ್ಟ್ ಹಿಡಿದಿದ್ರು, ಅದು ಡ್ರಾಪ್ ಲೆಕ್ಕನೇ, ಯಾಕೆಂದ್ರೆ ನೋಬಲ್ನ ಬೇರೆ ಹಾಕ್ಬಿಟ್ಟಿರ್ತಾರೆ. ಸೊ ಎಲ್ಲರೂ ಕಾಸ್ಟ್ಲಿ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ನ ಬೌಲರು, ಅಕ್ಸೆಪ್ಟ್ ಆ ರಘು ಶರ್ಮಾ ಅವರು 36 ರನ್ ಹೊಡಿಸ್ಕೊಂಡಿದ್ದಾರೆ. ಅವ್ರೊಂದು ಸ್ವಲ್ಪ ಎಕನಾಮಿಕಲ್ ಸ್ಪೆಲ್ನ ಹಾಕಿರೋದು, ಒಂದು ವಿಕೆಟ್ ಕೂಡ ಇದ್ದಿದ್ದಾರೆ ರಘುವಂಶಿ ಅವ್ರದ್ದು. ಸೊ ಅವ್ರು ಬಂದರು, ಪಟ್ಟಣಗೆ ಪಾಪ ಡೆಬ್ಯೂಟೆಂಟ್ ಬೇರೆ, ಬ್ಯಾಟ್ಗೂ ಎರಡಕ್ಕೂ ಅಟ್ ಎ ಟೈಮ್ ಮಾಡ್ಕೊಂಡು ಕ್ಯಾಚ್ ಬಿಟ್ಬಿಟ್ಟು ಕಟನ್ ಬೋಲ್ಡ್ ಆಗ್ಬಿಟ್ಟು ಔಟ್ ಆಗ್ಬಿಟ್ರು. ರಿಷಬ್ ಪಂತ್ ಅಣ್ಣ ಗೊತ್ತಲ್ಲಪ್ಪ, ರಿಷಬ್ ಪಂತ್ 15 ರನ್ ಹೊಡೆದ್ರು 10 ಬಾಲಿಗೆ. ವಿಲ್ ಜಾಕ್ಸಿಗೆ ಔಟ್ ಆಗಿದ್ದು, ಬಾಟಮ್ ಎಡ್ಜ್ ಆಗ್ಬಿಟ್ಟು ಹಿಂದೆಗಡೆ ಕೀಪರ್ ಕ್ಯಾಚ್ ಕೊಟ್ಬಿಟ್ಟು. ಏನಂತ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಇಲ್ಲ ರಿಷಬ್ ಪಂತಿಂದ. ಇವತ್ತು ಎಕ್ಸ್ಪೆಕ್ಟೇಷನ್ ಇತ್ತು LS ಜೂನಿಯರ್ ಮಾಡಬಹುದು ಅಂತ, ನನಗಿರಲಿಲ್ಲ ಮುಂಬೈ ಇಂಡಿಯನ್ಸ್ ಗೆಲ್ಬೋದು ಅಂತ ಅನ್ಕೊಂಡಿದ್ದೆ. ಇವತ್ತು ಗೆದ್ದಿದ್ದಾರೆ. ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಹೇಳಾಗೆಲ್ಲ ಸುಣವಾಗ್ಬಿಟ್ರು. ಇವತ್ತು ಅಟ್ಲೀಸ್ಟ್ ಹೇಳಿದ್ದೆ, ಇವತ್ತು ಸೋತಾಗ್ಬಿಡ್ತಾರೆ ಅಂತ ಭಯ ಆಗೋಗ್ಬಿಡ್ತು. ಹಾರ್ದಿಕ್ ಪಾಂಡ್ಯ ಬೇರೆ ಆಡ್ತಿಲ್ಲ, ಇವರು LS ಇವ್ರು ಬೇರೆ ನಾಯಕ್ ಚೆಸ್ತಾವ್ರೆ, ಈ 220+ ಬೇರೆ ಟಾರ್ಗೆಟು, ಇದು ಹೊಡಿತಾರಾಗಿರು ಮುಂಬೈ ಇಂಡಿಯನ್ಸು ಅಂತ ನನಗೂ ಕೂಡ ಹೋಪ್ಸ್ ಕೆಳಗಡೆ ಹೋಗ್ಬಿಟ್ಟಿತ್ತು. ಬಟ್ ಎಲ್ಲ ನಾವು ನೀನು ತಲೆ ಕೆಡ್ಸ್ಕೊಂಬಿಡಾಗುರು, ನಾವು ಇದೀವಲ್ಲ ಅಂತ ರೋಹಿತ್ ಶರ್ಮಾ ಪ್ರೆಸೆನ್ಸು ಎಷ್ಟು ನೋಡಿ. ಇವತ್ತು ಹೇಳಿದ್ದೆ ನಾನು, ಇವತ್ತು ಬರುವಂಥ ಚಾನ್ಸಸ್ ಜಾಸ್ತಿನೇ ಇದೆ ಅಂತ. ಆ್ಯಂಡ್ ಬಂದರು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು ರೋಹಿತ್ ಶರ್ಮಾ ಅವರು. ಇಂಪ್ಯಾಕ್ಟ್ ಪ್ಲೇಯರ್ ಆಗೋ ಯಾವ ಪ್ಲೇಯರ್ ಆಗೋ ಒಟ್ಟಲ್ಲಿ ಬಂದಿದ್ದಾರೆ ಅಂದರೆ, ಅಖಾಡದಲ್ಲಿ ಇದ್ದಾರೆ ಅಂತಂದರೆ ರೋಹಿತ್ ಶರ್ಮಾ ಇದ್ದಾರೆ ಅಂತಂದರೆ, ಅದೊಂಥರ ಮುಂಬೈ ಇಂಡಿಯನ್ಸ್ ನೋಡೋಂಥ ರೀತಿನೇ ಚೇಂಜ್ ಆಗೋಗ್ಬಿಡುತ್ತೆ. ಫ್ಯಾನ್ಸ್ ಟ್ರೀಟ್ ಮಾಡೋಂಥ ರೀತಿನೇ ಚೇಂಜ್ ಆಗೋಗ್ಬಿಡುತ್ತೆ. MS ಧೋನಿ ಯಾವ ಥರ ನೋಡ್ತಾರೋ, MS ಧೋನಿ ಆನ್ ಫೀಲ್ಡ್ ಬಂತು ಅಂತಂದರೆ ಅವರು 1 ಬಾಲ್ ಆಡಲಿ 2 ಬಾಲ್ ಆಡಲಿ, ಅದು ನೋಡೋಂಥ ರೀತಿನೇ, ಮ್ಯಾಚ್ನ ನೋಡೋ ರೀತಿನೇ ಚೇಂಜ್ ಆಗೋಗ್ಬಿಡುತ್ತೆ. ಅದೇ ರೀತಿ ರೋಹಿತ್ ಶರ್ಮಾನು ಕೂಡ ಆ ಥರ ಒಂದು ಲೆಗಸಿನ ಕ್ರಿಯೇಟ್ ಮಾಡಿದ್ದಾರೆ. ಏನು ಆಡಿ ಬರೀ ಲೆಗಸಿ ಮಾತ್ರ ಕ್ರಿಯೇಟ್ ಮಾಡೋದಲ್ಲ ಅಮ್ಮ, ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಇಬ್ರು. ರಿಯಾನ್ ರಿಕಲ್ಟನ್ ಗುರು ಏನಮ್ಮ ಹೊಡೆದಿದ್ರು, ರಿಯಾನ್ ರಿಕಲ್ಟನ್ ನಿಕೋಲಸ್ ಪೂರ್ನ್ ಹೊಡೆಯೋದು ಏನಲ್ಲಿ ಹೆಂಗ ಚಚ್ಚಿದ್ರು ಅಂತಂದ್ರೆ 30+ ಬಾಲ್ಗೆ 80+ ರನ್ಸ್ನ ಕಳ್ಳದೋಗ್ಬಿಟ್ಟೆ ಗುರು. ಎಂಥ ಪಾರ್ಟ್ನರ್ಶಿಪ್. ಓಪನಿಂಗ್ ಮ್ಯಾಚ್ ಕೂಡ ಇದೇ ಥರ ಆಡಿದ್ರು ಇಬ್ರು ಕೂಡ, ಆ ಮ್ಯಾಚ್ ಕೂಡ ಗೆದ್ದಿದ್ರು. ಇವತ್ತು ಕೂಡ ಇಬ್ರು ಈ ಪೇರ್ ನೋಡಿ ಕ್ಲಿಕ್ ಆಗಿದೆ ಒಂದು ಟೂರ್ನಮೆಂಟಲ್ಲಿ. ಹೌದು, 2 ಮ್ಯಾಚ್ ಮಸ್ತಾಗಿ ಆಡಿರ್ಬೋದು, ಬಟ್ 2 ಮ್ಯಾಚ್ನು ಕೂಡ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದಾರೆ ಈ ಥರ ಆಡಿದಾಗ. ಈ ಥರ ಒಂದು ಹೆವಿ ಪಾರ್ಟ್ನರ್ಶಿಪ್ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ 100 ರನ್ ಪಾರ್ಟ್ನರ್ಶಿಪ್ ಬಂದಾಗ, 143 ರನ್ನ ಪಾರ್ಟ್ನರ್ಶಿಪ್ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್. ಮೊದಲನೇ ವಿಕೆಟ್ ಬಿದ್ದಿದ್ದೇನೆ 143 ರನ್ಸ್ಗೆ. ಪೋಪ್ಲೆಲಿ ಅವರು ಮಸ್ತಾಗಿ ಆಡಿದ್ರೆ ಆಕ್ಚುಲಿ 90 ರನ್ ಹೊಡೆದಿದ್ರೆ 1 ವಿಕೆಟ್ನ ಕಳ್ಕೊಂಡು, ಇವ್ರು 70 ರನ್ ಹೊಡೆದಿರ್ತಾರೆ 1 ವಿಕೆಟು ಕಳ್ಕೊಂಡಿದೆ, 70 ರನ್ನು. ಇನ್ಫ್ಯಾಕ್ಟ್ ಬ್ಯಾಕ್ ಫುಟನ್ನೇ ಇಡ್ತಾರೆ, ವಿಕೆಟ್ ಹ್ಯಾಂಡಲ್ ಇರ್ತಿರೋದು. ಅದಾದ್ಮೇಲೆ ಪೋಪ್ಲೆವರೆಗೂ ಕೂಡ ಆಕ್ಸಿಲರೇಟ್ ಮಾಡಿದ್ದು ಸ್ಟಾರ್ಟಿಂಗ್ ಇನಿಷಿಯಲಿ ರೋಹಿತ್ ಶರ್ಮಾ. 40 ರನ್ ಆಗೋವರೆಗೂ ಕೂಡ ರೋಹಿತ್ ಶರ್ಮಾ ಆಕ್ಸಿಲರೇಟ್ ಮಾಡಿದ್ರು. ಅಲ್ಲಿಂದ ಎಲ್ಲಿತ್ತೋ ಗೊತ್ತಿಲ್ಲ ರಿಯಾನ್ ರಿಕಲ್ಟನ್ಗೆ, ನಾನು ತಗೊಂತೀನಿ ಗುರು ಚಾರ್ಜು ಅಂತ ಗುದ್ದಿದ್ರು ಹಾಕೊಂಡು ಚಾಚಿದ್ರು ಅವರೇ 15 ಫಸ್ಟ್ ಕಂಪ್ಲೀಟ್ ಮಾಡ್ಬಿಟ್ರು ರಿಯಾನ್ ರಿಕಲ್ಟನ್ನೇ. ಅದಂತರ ಪೋಪ್ಲೆ ಅಂದ್ರೆ ಅವರ ಡಾಮಿನೇಷನ್ ಇದ್ದಿದ್ದು ರಿಯಾನ್ ರಿಕಲ್ಟನ್ ಅಂದರೆ. ಅವರದೆಲ್ಲ ಫಸ್ಟ್ ವಿಕೆಟ್ ಔಟ್ ಆಗಿದ್ದು, ಕವರ್ಸಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ರಿಯಾನ್ ರಿಕಲ್ಟನ್. ಇನ್ಫ್ಯಾಕ್ಟ್ ನಾನು ಹೊಡೆಯಕ್ಕೆ ಹೋಗ್ಬಿಟ್ಟೆ ಅಗ್ರೆಸಿವ್, ನಾನು ಪಕ್ಕಾ ಸೆಂಚುರಿ ಇನ್ನೊಂದು ಬಂತು ಅಂತ ಅನ್ಕೊಂಡ್ರೆ ರಿಯಾನ್ ರಿಕಲ್ಟನ್ ಬ್ಯಾಟಿಂದ ಕವರ್ಸಿಗೆ ಕೈಗೆ ಸೀದಾ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ನಂತರ ಒಂದೊಂದು ತಿಲಕ್ ವರ್ಮನ್ ಕೂಡ ಬೇಗನೆ ಔಟ್ ಆಗ್ತಾರೆ. ಸಿದ್ಧಾರ್ಥ್ ಅವ್ರಿಗೆ 2 ಕ್ರೂಷಿಯಲ್ ವಿಕೆಟ್ ಇವತ್ತು. ತಿಲಕ್ ವರ್ಮಾದ ಒಂದಾಯಿತು ಅಂದ್ರೆ ರೋಹಿತ್ ಶರ್ಮಾ ಅವ್ರದ್ದೊಂದು ಬೇಗನೆ ಬಿದ್ದೋ ವಿಕೆಟ್ಸು. ಇವ್ರದ್ದು ವಿಕೆಟ್ ತಿಲಕ್ ವರ್ಮಾದು ಡ್ರಾಪ್ ಆಗ್ತಿದ್ದಂಗೆ ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗಿ ಹೋಗ್ತಾ ಇದ್ದಂಗೆ ಅಗ್ರೆಸಿವ್ ಆಡಕ್ಕೆ 6 ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಈ ಕಡೆ ರೋಹಿತ್ ಶರ್ಮಾ ಕೂತ್ಕೊಂಡು ಎತ್ತಾಕೋದಿಕ್ಕೆ ಅಂತ ಹೋಗಿದ್ರು, ಹಿಂದಗಡೆ ಎತ್ಬಿಡೋಣ 6 ಫೈನಲ್ ಮೇಲೆ ಎತ್ತಾಕ್ಬಿಡೋಣ ಅಂತ ಹೋಗಿದ್ರು. ಬಟ್ ಸೀದಾ ಹೋಗಿದ್ದು ಕೈಗೆ. ಸಿದ್ಧಾರ್ಥ್ ಅವರಿಗೆ 2 ವಿಕೆಟು. ಏನು ಆಡಿದ್ದು ಗುರು ಇಬ್ರು ಓಪನರ್ಸು, ಒಬ್ರು 83 ರನ್ನು, ಒಬ್ರು 84 ರನ್ನು. ಥರ ಮ್ಯಾಚ್ ಮಾಡ್ಕೊಂಡು ಆಡಿದ್ರು ಅಂತ ಹೇಳ್ಬೇಕು. ಸಖತ್ತಾಗಿ ಆಡಿದ್ದಾರೆ ಇಬ್ರು ಮುಂಬೈನ ಓಪನರ್ಸೇ ಇವತ್ತು ಮ್ಯಾಚ್ನ ಕಲಾಸ್ ಮಾಡಿದ್ರು ಅಂತ ಹೇಳ್ಬೇಕು. ಆಮೇಲೆ ಬಂದ್ರಪ್ಪ ಅಲ್ಲಿ ಸೂರ್ಯ ಅಣ್ಣ ಬಂದರು, ವಿಲ್ ಜಾಕ್ಸ್ ಬಂದರು. ಇನ್ನೇನು ಮ್ಯಾಚ್ನ ಮುಗಿಸ್ಕೊಂಡು ಕೊಡಬೇಕಾಗಿತ್ತು. ಸೂರ್ಯ ಅಣ್ಣ ಈ ಮ್ಯಾಚ್ನ ಮುಗಿಸ್ಕೊಂಡು ಕೊಡ್ಬೇಕಾದ್ರೂ ಔಟ್ ಆಗ್ಬೇಕಾ ಅಲ್ಲಿ ಸೂರ್ಯ. ಶಮಿಗೆ ಔಟ್ ಆಗಿದ್ದು, ಸೀದಾ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾವ್ರಲ್ಲಿ. ಒಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ಬೌಂಡ್ರಿ. ನೋಡಿ ಸೂರ್ಯ ಔಟ್ ಆಗಿರುವಂಥದ್ದು ಮೆಜಾರಿಟಿ ಆಫ್ ದ ಟೈಮ್ಸು ಈ ಒಂದು ಟೂರ್ನಮೆಂಟಲ್ಲಿ ಬೌಂಡ್ರಿನಲ್ಲೇ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ನೂ ಅಷ್ಟೇ ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಟರು, ಈ ಮ್ಯಾಚ್ನೂ ಕೂಡ ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಟರು. ಎಲ್ಲರೂ ಹುಡುಕೊಂಡು ಹೋಯ್ತೈತೆ ಫೀಲ್ಡರ್ ಕೈಲಿ. ಅವ್ರು ಅಲ್ಲಾಡೋದೇ ಇಲ್ಲ, ಅಲ್ಲೇ ಹೊಡಿತಾವ್ರೆ. ಫೀಲ್ಡಲ್ಲಿ ಇರ್ತಾರೋ ಅಲ್ಲಿಗೆ ಕಚ್ಕೊಂಡು ಹೊಡಿತಾವ್ರೆ, ಫೀಲ್ಡ್ ನೋಡ್ಕೊಂಡು ಹೊಡಿತಾವ್ರೆ ಅಂತ ಕಾಣಿಸುತ್ತೆ. ಇವರು ಸ್ಟ್ಯಾಂಡ್ಸ್ಗಳು ನೋಡ್ಕೊಂಡು ಹೊಡಿತಿಲ್ಲ, ಫೀಲ್ಡ್ ಎಲ್ಲರೂ ಅಲ್ಲಿ ಹೊಡಿಬೇಕು, ನಾನು ಕ್ಯಾಚ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋ ಹತ್ರ ಹೊಡಿತಾವ್ರ ಹತ್ರ ಕಾಣಿಸ್ತೈತೆ. ಹೌದು, ನಮ್ಮೊಂದು ಆಡಿದಂಥ ಆಟನ ಸಖತ್ತಾಗಿತ್ತು ಇವತ್ತು. ಅವರು ಆಲ್ಮೋಸ್ಟ್ 12 ಬಾಲ್ಗೆ 20+ ರನ್ಸ್ನ ಹೊಡೆದ್ರು, ಅಗ್ರೆಸಿವ್ ಆಗಿ ಆಡಿದ್ರು. ಆಲ್ಮೋಸ್ಟ್ ಎಷ್ಟು ಲಾಸ್ಟ್ 4 ಓವರ್ಗೆ 40 ರನ್ ಬೇಕಾಗಿತ್ತು. ಆ ಟೈಮಲ್ಲಿ ಪ್ರಿನ್ಸ್ ಯಾದವ್ಗೆ ಚಚ್ಚಿದ್ರು, ಆಮೇಲೆ ಶಮಿ ಅವ್ರಿಗೂ ಕೂಡ ಸರಿಯಾಗಿ ಚಚ್ಚಿದ್ರು. ಸೊ ಅದಾದ ನಂತರ ಇನ್ನೇನು ಲಾಸ್ಟ್ 2 ಓವರ್ ಬೇಕಾಗಿದ್ದು ಎಷ್ಟು ರನ್ ಗುರು, ಹೊರಗಡೆ ರೆಡ್ಯೂಸ್ ಆಗೋಗ್ಬಿಟ್ಟಿದ್ದು. 9 ರನ್ ಬೇಕಿದ್ದು ಲಾಸ್ಟ್ 2 ಓವರಲ್ಲಿ. ಸೊ ಅದೆಲ್ಲ ಸ್ಕೋರ್ ಆರಾಮಾಗಿ ಚೇಸ್ ಆನ್ ಮಾಡಿದ್ರು, ಓವರ್ಸ್ ಬೇರೆನೇ ಹೊಡೆದಿದ್ದಾರೆ. ಸೊ ನಮ್ಮಂದಿರ ಆಟ ಅಲ್ಲಿ ಸಖತ್ತಾಗಿತ್ತು, ಯಾಕಂದರೆ ಬೇಕಾಗಿತ್ತು ಅಲ್ಲಿ ಅಗ್ರೆಸಿವ್ ಆಟ. ಸೂರ್ಯ ಹೌದು ಅಗ್ರೆಸಿವ್ ಆಗಿ ಆಡೋದಿಲ್ಲ ಅಂತೆಲ್ಲ ಹೊಡೆದ್ರು, ಬಟ್ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಮ್ಯಾಚ್ನ ಫಿನಿಶ್ ಮಾಡಿತ್ತು ಅಂತಂದರೆ ಅದಕ್ಕೊಂದು ವ್ಯಾಲ್ಯೂನೇ ಬೇರೆ ಇರೋದು. ನಾಟ್ ಔಟ್ ಆಗಿ ಉಳ್ಕೊಂಡಿತ್ತು ಅಂತಂದರೆ. ಬಟ್ ಔಟ್ ಆಗೋಗ್ಬಿಡಲ್ಲ, ಆಗೇನು ಫೇಲ್ಯೂರ್ ಆಗೇನೆ ಕನ್ಸಿಡರ್ ಆಗೋದು. ಬಟ್ ಓಪನರ್ಸ್ ಅಂತೂ ಮರೆಯಂಗಿಲ್ಲ. ಅವ್ರಿಗೆ ಏನು ಒಬ್ರು 7 6 ಹೊಡಿತಾರೆ, ಒಬ್ರು 8 6 ಹೊಡಿತಾರೆ. ಈ ಕಡೆ ನಿಕೋಲಸ್ ಪೂರ್ವ ಏನು ಹೊಡೆದಿದ್ದು
ಈ ಕಡೆ ನೋಡಿ 7-6 ಒಬ್ರು 8-6 ಒಬ್ರು ಮ್ಯಾಚ್ ಚಚ್ ಹಾಕ್ಬಿಟ್ರು. ಓಪನರ್ಸೇ ಮ್ಯಾಚ್ನ ಗೆಲ್ಸ್ಬಿಟ್ರು. ಓಪನರ್ಸ್ ಇಂಪ್ರೂವ್ ಆಡಿಲ್ಲ ಅಂತಾನೆ ಖಂಡಿತ ಮುಂಬೈ ಇಂಡಿಯನ್ಸ್ ಇವತ್ತು 100% ಟ್ರಿಪಲ್ ಆಗಿ ಹೊರಟರು ಕೂಡ ಗೆಲ್ಲೋದಿಕ್ಕೆ ಆಗ್ತಾ ಇರಲಿಲ್ಲ. ಏನೇನೋ ಅಷ್ಟೇ ನಮ್ಮಂದಿರ ಜೊತೆಗೆ ವೆಲ್ ಜಾಕ್ಸ್ ಮ್ಯಾಚ್ನ ಕ್ಲೀನಾಗಿ ಮುಗಿಸ್ಕೊಂಡ್ಬಿಟ್ರು. ವೆಲ್ ಜಾಕ್ 6 ಹೊಡೆದ್ಬಿಟ್ಟು ಮ್ಯಾಚ್ನ ಕಲಾಸ್ ಮಾಡಿದ್ರು ಅಷ್ಟೇ. ನಿಮ್ಗೆ ಅನ್ಸಪ್ಪ ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದು ಕಾಮೆಂಟ್ ಸೆಕ್ಷನ್ ಹಾಕಿ. ಒಟ್ಟಲ್ಲಿ 2 ಟೀಮು ಅನ್ಅಫಿಷಿಯಲ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೆ. ಅದು ಯಾವ್ದು ಅಂದರೆ ಮುಂಬೈ ಇಂಡಿಯನ್ಸ್ ಜೊತೆಗೆ LSG.